ಈ ಭವಿಷ್ಯ ಹೇಳೋದು ಯಾವಾಗ ಕಲ್ತೀರಿ ಅಂತ ಇಷ್ಟಲ್ಲ. ನಾನು ಭವಿಷ್ಯ ಹೇಳ್ತಿಲ್ಲ, ಬಟ್ ಹಿಂಗೆ ಹೇಳಿದಾರಂತೆ ಓಕೆ ಅಂತ ನಾನು ಹೇಳ್ತಾ ಇದ್ದೀನಿ. ರೂಲಿಂಗ್ ಪಾರ್ಟಿಗೆ ಯಾವಾಗಲೂ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ನಾವು ರಾಜಕಾರಣ ನೋಡ್ಕೊಂಡ್ ಬಂದಿದ್ದೀವಿ. ಆದರೆ ನಾಟ್ ಎಕ್ಸಾಕ್ಟ್ಲಿ ಫಾರ್ MP ಎಲೆಕ್ಷನ್. ನೀವು ಅಸೆಂಬ್ಲಿ ಎಲೆಕ್ಷನ್ ಆಗ್ಬಿಟ್ರೆ ನಾವೇ ಹೇಳ್ಬಿಡ್ತೀವಿ ತುಂಬ ದೊಡ್ಡ ಅಡ್ವಾಂಟೇಜು ಅಂತ. ಬಟ್ MP ಎಲೆಕ್ಷನ್ ಅಂದಾಗ ಅದೊಂದೇ ದೊಡ್ಡ ಕ್ರೈಟೀರಿಯಾ ಆಗಲ್ಲ. ನೋಡಿ ಸರ್, ನೀವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನೋಡಿ, 86-87% ವರೆಗೂ ಪೋಲ್ ಆಗಿರುತ್ತೆ ಅಸೆಂಬ್ಲಿಗೆ. ಆಯ್ತು, ನಿಮಗೆ 1 ಲಕ್ಷ ಇದ್ದಾರೆ ಅಂದ್ರೆ 86,000 ಜನ ವೋಟ್ ಹಾಕಿರ್ತಾರೆ. Agreed. ಬಟ್ ವೆನ್ ಇಟ್ ಕಮ್ಸ್ ಟು MP, ಇಟ್ ವಿಲ್ ಫಾಲ್ ಡೌನ್ ಟು ದ 65 to 68. ಆಯ್ತು, ಇನ್ನೂ ಕಡಿಮೆ ಬಂದಿರೋ ಉದಾಹರಣೆ ಇದೆ. ಆದ್ರೆ ನೋಡಿ, ಒಂದು ನೆನಪಿರಲಿ, ತುಂಬಾ ಜನ ವೋಟ್ ಹಾಕದೇ ಇರೋರು ಯಾರು ಗೊತ್ತಾ? ಈ ಸಿಟಿಯಲ್ಲಿ ಕೆಲಸಗಳು ಮಾಡ್ಕೊಂಡಿರೋರು, ಎಂಪ್ಲಾಯೀಸ್ ಆಗಿರೋರು, ಯಾರು BJPನ ಪ್ರೈಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೈಸ್ ಮಾಡ್ತಾರೆ, ಇವ್ರು ಸಾಕಷ್ಟು ಜನ ಅಲ್ಲಿ ಲೈಕ್ ಕೊಡಕ್ಕೆ ಸೀಮಿತ ಆಗ್ತಾರೆ. ದೇ ವೋಂಟ್ ಎಂಟರ್, ದೇ ಪುಟ್ ದ ಲೀವ್, ದೇ ಗೋ ಅವ್ರ ಹೋಮ್ ಟೌನ್ ಹೋಗಿ ವೋಟ್ ಮಾಡಲ್ಲ. ಸೊ ಯಾರು ಈಗ BJPನ ಪ್ರೈಸ್ ಮಾಡ್ತಿದ್ದಾರೆ ಅವ್ರು ಹೋಗಿ ವೋಟ್ ಮಾಡಲ್ಲ. ಆದ್ರೆ ಯಾರು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಕಷ್ಟ ಸುಖದಲ್ಲಿರ್ತಾರೆ, ಅವ್ರು ಸಿನ್ಸಿಯರ್ ಆಗಿ ಬಂದು ವೋಟ್ ಮಾಡ್ತಾರೆ. BJP ಮತ್ತು JDS ಮೈತ್ರಿ ಆಗಿರೋದು ಅದಕ್ಕೋಸ್ಕರ, ಇಬ್ಬರು ಸೇರಿದ್ರೆ ಗೆಲುವು ನಮ್ಮದೇ ಅಂತ. ಅವರು BJP JDS ಒಂದಾದ್ರು ಹಳ್ಳಿಗಳಲ್ಲಿ ಅವ್ರದ್ದೇ ಆದ ಇಶ್ಯೂಸ್ ಇರುತ್ತೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ JDS BJP ಒಂದಾಗ್ತಿದೆಲ್ಲ, ಇದೇ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಶಾಸಕರಿದ್ದಾರೆ JDS, KP ಬಚ್ಚೇಗೌಡ ಸಾಹೇಬರು ಅಂತ. ಅವ್ರನ್ನ ಹೋಗಿ ನಾನು ಆಶೀರ್ವಾದ ಕೇಳಿದೆ. ಅವರು, ನಾನು ಖಂಡಿತವಾಗೂ ಯೋಚನೆ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀನಿ. ಇದು ಅಪವಿತ್ರ ಮೈತ್ರಿ, ಇದರಿಂದ ಏನಾಗುತ್ತೆ, ಅವ್ರ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಆಯಿತು, ಇವಾಗೇನೋ MP ಗೆ ಅಂತ ಅವರು ಸಪೋರ್ಟ್ ಮಾಡಿದ್ರು ಅಂದ್ಕೊಳ್ಳಿ. ವಾಟ್ ಅಬೌಟ್ ಪಂಚಾಯತಿ ಎಲೆಕ್ಷನ್? ಊರಲ್ಲಿ ಬಟ್ಟೆ ಹಾರ್ಕೊಂಡಿರ್ತಾರೆ. ವಾಟ್ ಅಬೌಟ್ ತಾಲೂಕ್ ಪಂಚಾಯತಿ ಎಲೆಕ್ಷನ್? ಅದನ್ನೆಲ್ಲ ಗಮನಿಸಿ ನೋಡಿ ಇವಾಗ ವೋಟ್ ಹಾಕ್ತಾರೆ ಅಂತೀರಿ ಸರ್? ಇಲ್ಲಿ ಸರ್, ಹಳ್ಳಿಯಲ್ಲಿ ರಾಜಕೀಯ ಮಾಡುವಾಗ, ನಾನು ಹೇಳೋದು, ಹಳ್ಳಿಯಲ್ಲಿ ರಾಜಕೀಯ ಮಾಡುವಾಗ ಅಲ್ಲಿ ಯಾರೂ ಕಾಣಿಸಲ್ಲ ಜನಕ್ಕೆ, ಅವ್ರವ್ರ ಅಸ್ತಿತ್ವ ಕಾಣಿಸುತ್ತೆ. ಅವ್ರವ್ರ ಅಸ್ತಿತ್ವ ಅವ್ರವ್ರ ನಿಮ್ಮ ಪ್ರಕಾರ ಲೋಕಲ್ ಲೀಡರ್ ನೋಡ್ತಾರ MP ಎಲೆಕ್ಷನ್ಗೆ, ಅಥವಾ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ನೋಡ್ತಾರ? ಸರ್, ನಾನು ಹೇಳೋದು, ಯಾರಾಗಬೇಕು ಅಂತ ನೋಡೋರ ಪರ್ಸೆಂಟೇಜು, ಅನಲೈಸ್ ಮಾಡೋರ ಪರ್ಸೆಂಟೇಜು ನಾವು ಅನ್ಕೊಂಡಷ್ಟು ದೊಡ್ಡದಿಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ಒಳ್ಳೆ ಉತ್ತಮ ವಾತಾವರಣ ಇಲ್ವಲ್ಲ? ಈ ಮೊನ್ನೆ ಆಗಿರೋ ಘಟನೆ ನೋಡಿದ್ರೆ ಕೋಲಾರದಲ್ಲಿ ಹೊತ್ತುರಿತಾ ಇದೆ. ದೊಡ್ಡ ಡ್ರಾಮಾ ಮಾಡ್ತಿದ್ದಾರೆ ಅಂತ ನಾವು. ಬಿಕಾಸ್ ಸ್ಥಳೀಯ ಶಾಸಕರು ಯಾರಿದ್ದಾರೆ, ಪರಿಷತ್ತಿನ ಸದಸ್ಯರು ಯಾರಿದ್ದಾರೆ, ಅವ್ರು ಹೋಗಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ರಿಸೈನ್ ಮಾಡ್ತೀವಿ, ಪಕ್ಷಕ್ಕಿರಲ್ಲ ನಾವು, ಅಂಥವ್ರಿಗೆ ಸೀಟ್ ಕೊಡಬಾರ್ದು ಅಂತಾರೆ. ನೋಡಿ, ಏನಾಗುತ್ತೆ, ಅವ್ರಿಗೆ ಒಂದು 15-16 ವರ್ಷದ ನೋವಿದೆ ಸರ್. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗಲ್ಲ. ನಮ್ಮ ಗುರುಗಳಾದ MC ಸುಧಾಕರ್ ಸರ್, ಅವ್ರದೇ ಆದಂಥ ನೋವಿದೆ. ನನಗೆ ಗೊತ್ತು ಅವ್ರಿಗೆ ಯಾಕೆ ನೋವಾಗಿದೆ. ಇದು ನಾನು ಮಾತಾಡೋಷ್ಟು ದೊಡ್ಡ ಗೋಡೆ ಮಧ್ಯೆ ಸರಿ ಮಾಡ್ಕೋಬಹುದಾಗಿತ್ತು. ಆಚೆಗೆ ಬಂದು ಈ ತರ ರೆಬಲ್ ಆಗ್ತಾರೆ ಅಂದ್ರೆ ಏನ್ ಮೆಸೇಜ್ ಹೋಗುತ್ತೆ ಕಾಂಗ್ರೆಸ್ ಅಲ್ಲಿ? ನೋಡಿ, ಒಂದು ಆಂಗರ್ ಇರುತ್ತೆ, ಹೋಗ್ತಾರೆ. ಈಗ ಅವರೇನು ರಾಜೀನಾಮೆ ಕೊಡ್ಲಿಲ್ವೇ? ನಾವು MLC ಸರ್ಸು ಮತ್ತು ನಾನು ಭೈರತಿ ಸುರೇಶನ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ರಿಕ್ವೆಸ್ಟ್ ಮಾಡಿದಾಗ ಅವ್ರೇನು ರಾಜೀನಾಮೆ ಕೊಡ್ಲಿಲ್ವೇ? ನಮ್ಮ ಮಾತಿಗೆ ಗೌರವ ಕೊಟ್ಟರು, ಮುಖ್ಯಮಂತ್ರಿಗಳ ಫೋನ್ಗೆ ಗೌರವ ಕೊಟ್ಟರು. ಆಯ್ತಣ್ಣ, ಸರಿ, ಬಂದು ಮಾತಾಡ್ತೀವಿ ಅಂತ. ರಾತ್ರಿ 10 ಗಂಟೆಗೆ ಮೀಟಿಂಗ್ ಕರೆದಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.